ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿಯಾ ಹುಬ್ಬಳ್ಳಿ ವ್ಲಾಗ್ಸ್. ನಾನು ಇವತ್ತು ಬಂದಿರೋದು ನಮ್ಮ ಗದಗ್ ಫೇಮಸ್ ತೋಂಟದಾರ್ಯ ಮಠಕ್ಕೆ. ಎಲ್ಲರೂ ಆಲ್ಮೋಸ್ಟ್ ಈ ಮಠದ ಹೆಸರು ಕೇಳೇ ಇರ್ತೀರಾ. ಸೊ ಯಾರ್ಯಾರು ನೋಡಿಲ್ಲ, ಈ ವಿಡಿಯೋದಲ್ಲಿ ನೀವು ಕೂಡ ನೋಡ್ಬೋದು. ಹಾಗೆ ಈ ಮಠದ ಬಗ್ಗೆ ಕೆಲವೊಂದಿಷ್ಟು ಗೊತ್ತಿರೋ ಮಾಹಿತಿ, ನನಗೆ ಗೊತ್ತಿರೋಂಥ ಮಾಹಿತಿಗಳನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ವ್ಲಾಗನ್ನು ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ತೋಂಟದಾರ್ಯ ಮಠ ಗದಗ್ ನಗರದಲ್ಲಿ ಮಧ್ಯಭಾಗದಲ್ಲಿ ಸಿಚುವೇಟ್ ಆಗಿರೋ ಅಂಥದ್ದು. ಹಾಗೆ ಇದು ಗದಗ್ ನಗರದ ಪ್ರಮುಖ ಪ್ರವಾಸಿ ತಾಣವಾಗಿದೆ. ಹಾಗೆ ಈ ಮಠದ ಸುಂದರ ವಾಸ್ತುಕಲೆ ಮತ್ತು ಶಾಂತಿಯುತ ವಾತಾವರಣಕ್ಕೆ ಇದು ಹೆಸರುವಾಸಿಯಾಗಿದೆ ಅಂತ ಹೇಳ್ಬೋದು. ಇದು ಒಂದು ಪ್ರಮುಖ ಲಿಂಗಾಯತ ಮಠವಾಗಿದ್ದು, ಈ ಮಠವು 15ನೇ ಶತಮಾನದಲ್ಲಿ ಬದುಕಿದ್ದ ಶಿವಯೋಗಿ ಶ್ರೀ ಎಡೆಯೂರು ತೋಂಟದಾರ್ಯ ಶ್ರೀ ಸಿದ್ಧಲಿಂಗ ಯತಿಗಳ ನೇರ ವಾಸುದಾರಿಕೆಯ ಮಠವಾಗಿದೆ. ಈ ಮಠವು ಶಿಕ್ಷಣ, ಸಾಹಿತ್ಯ ಮತ್ತು ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ. ತೋಂಟದಾರ್ಯ ಮಠ ವೀರಶೈವ ಲಿಂಗಾಯತ ಧರ್ಮದ ಪ್ರಚಾರ ಮತ್ತು ಪ್ರಸಾರದಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಈ ಮಠ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು ಅಥವಾ ಆಸ್ಪತ್ರೆಗಳು ಮತ್ತು ಇತರ ಸಾಮಾಜಿಕ ಸೇವೆ ಸಂಸ್ಥೆಗಳನ್ನು ಕೂಡ ಸ್ಥಾಪಿಸಿದೆ. ಶಿಕ್ಷಣ ವಿಭಾಗದಲ್ಲಿ 89 ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಿದೆ. ಹಾಗೆ ಸಾಮಾಜಿಕ ಸೇವೆಯಲ್ಲಿ ಗದಗ್, ಹಾವೇರಿ ಮತ್ತು ಯಡಿಯೂರಿನಲ್ಲಿ ನಿತ್ಯ ದಾಸೋಹ ಸೇವೆ, ಸಾಹಿತ್ಯ ವಿಭಾಗದಲ್ಲಿ ಲಿಂಗಾಯತ ಧರ್ಮ ಮತ್ತು ಸಂಸ್ಕೃತಿಯ ಪ್ರಚಾರ ಮಾಡ್ತಿರುತ್ತೆ. ತೋಂಟದಾರ್ಯ ಮಠದ ಪ್ರಸ್ತುತ ಪೀಠಾಧಿಪತಿಗಳು ಡಾಕ್ಟರ್ ಸಿದ್ದರಾಮ ಸ್ವಾಮೀಜಿಯವರು 20ನೇ ಪೀಠಾಧಿಪತಿಗಳಾಗಿರುತ್ತಾರೆ. ಅವರು ಅಕ್ಟೋಬರ್ 29, 2018ರಂದು ಈ ಅಧಿಕಾರವನ್ನು ತಗೊಳ್ತಾರೆ. ಇಲ್ಲಿ ನೀವು ನೋಡ್ತಿರ್ಬೋದು, ಇದು ಎಷ್ಟು ಚೆನ್ನಾಗಿದೆ. ಲೋಟಸ್ ಶೇಪಲ್ಲಿ ಇದು ಹೊಸದಾಗಿ ನಿರ್ಮಾಣ ಆಗಿರೋವಂಥದ್ದು, ರೀಸೆಂಟಾಗಿ ಆಗಿರೋವಂಥದ್ದು. ರೀಸೆಂಟ್ ಅಂದ್ರೂ 2018 ಒಳಗಡೆನೆ ಆಗಿರೋವಂಥದ್ದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಮೇಲ್ಗಡೆ ಎಲ್ಲ ಸ್ಟ್ಯಾಚ್ಯೂಸ್ ಇದೆ, ನೋಡೋದಕ್ಕಂದ್ರೆ ತುಂಬಾ ಚೆನ್ನಾಗಿದೆ. ಇದು ಪ್ರವಾಸಿ ತಾಣ ಅಂತ ಅದಕ್ಕೆ ಹೇಳೋದು. ಯಾರೇ ಗದಗಿಗೆ ಬಂದರೂ ಕೂಡ ಇಲ್ಲಿ ವಿಸಿಟ್ ಮಾಡಿನೇ ಹೋಗೋದು. ಹಾಗೆ ಇಲ್ಲಿ ಗದಗಲ್ಲಿ ನೀವು ನೋಡ್ಬೋದು, ತೋಂಟದಾರ್ಯ ಕಾಲೇಜ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಇದ್ದಾವೆ ತೋಂಟದಾರ್ಯ ಮಠದ್ದು. ಅವ್ರು ನಡೆಸ್ಕೊಂಡು ಹೋಗ್ತಾರ ಅಂಥದ್ದು. ನೀವು ಗದಗಿಗೆ ಬಂದರೆ ಇಲ್ಲಿ ಒಂದು ಸಾರಿ ವಿಸಿಟ್ ಮಾಡಿ, ಮಿಸ್ ಮಾಡ್ದಂಗೆ. ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ ಯಾವ ರೀತಿ ಇದೆ ಅಂತ. ಸೊ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ಜೊತೆ ಈ ಮಠನ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಮಾಡಿದೆ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.